ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ಇವತ್ತು ನುಗ್ಗೆ ಸೊಪ್ಪು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಕಟ್ಟಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ. ಹೂವು ಸಮೇತ ಬಿಡಿಸಿಟ್ಕೊಂಡಿದ್ದೀನಿ. ಎಲೆ ಬಿಡಿಸ್ಕೋಬೇಕು, ಕಡ್ಡಿ ಇರಬಾರ್ದು ಜಾಸ್ತಿ. ಬೇಳೆ ನೆನೆಸಿಟ್ಕೊಂಡಿದ್ದೀನಿ ಮತ್ತು ನೀರು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ನೆನೆಸೋಕ್ಕೆ ಟೈಮ್ ಇಲ್ಲ ಅಂದರೆ ಹಂಗೆ ಹಾಕ್ಕೋಬೋದು. ನೀರು ಮಳವಾಗ ಬೇಳೆ ಹಾಕ್ಕೊಂಡ್ರೆ ಚೆನ್ನಾಗಿ ಬೇಗ ಬೇಯುತ್ತೆ. ಈಗ ಬೇಳೆ ಹಾಕ್ಕೊಂಡು ಅದಕ್ಕೀಗ ನಾನು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಸೊಪ್ಪು ಈಗಲೇ ಹಾಕ್ಕೊಳ್ಳಿ. ನುಗ್ಗೆ ಸೊಪ್ಪು ಸ್ವಲ್ಪ ಬೇಯೋಕ್ಕೆ ಟೈಮ್ ತಗೊಳುತ್ತೆ. ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಈಗ ಸೊಪ್ಪೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಹಾಕ್ಕೊಳ್ಳೋಣ. ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿರಿ, ರುಬ್ಬಕ್ಕೆಲ್ಲ ಇದೇ ಹಾಕ್ಕೊಂಡ್ರೂ ಆಗುತ್ತೆ ನೋಡಿ. ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ಳೋಣ. ನುಗ್ಗೆ ಸೊಪ್ಪಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರುತ್ತೆ ಮತ್ತು ಮೂಳೆಗಳು ಸ್ಟ್ರಾಂಗ್ ಆಗುತ್ತೆ. ಈ ನುಗ್ಗೆ ಸೊಪ್ಪಲ್ಲಿ ಐರನ್ ಅಂಶನೂ ಸಹ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ನುಗ್ಗೆ ಸೊಪ್ಪನ್ನ ಸಾಂಬಾರು ಮಾಡಿಕೊಂಡು ಆವಾಗವಾಗ ತಿಂತಾಯಿದ್ರೆ ಆರೋಗ್ಯಕ್ಕೂ ಸಹ ಒಳ್ಳೆಯದು. ನೋಡಿ ಈಗ ಬೆಂದಿದೆ ಸೊಪ್ಪು. ಬೇಳೆ ತೀರ ಬೇಯಿಸೋ ಅವಶ್ಯಕತೆ ಏನಿಲ್ಲ. ಒಂದು ಸ್ವಲ್ಪ ಅಗಲಕ್ಕೆ ಹೊಟ್ಟೆ ಹೊಡೆದಾಗ ಬೇಯಬೇಕು. ಮಧ್ಯ ಭಾಗ ಬಾಯಿ ಬಿಡಬೇಕು. ಆ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ತೀರ ಕದ್ರೋಗಂಗೆ ಏನು ಬೇಕಾಗಿಲ್ಲ. ನೋಡಿ ಈಗ ಎಲ್ಲ ಬಸ್ತಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿ ಬಿಸಿ ಆದ ನಂತರ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ ಒಂದು ಚಿಕ್ಕ ಸೈಜಿಂದು 1-2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ. ಈಗ ಹುರ್ಕೊಳ್ಳೋಣ. ಇದು ಸಾಂಬಾರಿಗೆ ರುಬ್ಕೊಳಕ್ಕೆ. ಈಗ ಇದಕ್ಕೆ 1-2 ಎಸಲಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಒಳ್ಳೆ ಘಮ ಕೊಡುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು. ಮತ್ತು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇಷ್ಟು ಹುರ್ಕೊಂಡಾದ್ಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು 1 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಮತ್ತು ಟೊಮೊಟೊ ಬೇಯಿಸಿಟ್ಕೊಂಡಿದ್ನಲ್ಲ ಸೊಪ್ಪಲ್ಲಿ, ಅದು ಸಹ ಹಾಕ್ಕೊಂಡಿದ್ದೀನಿ. ಹುಳಿಗೆ ಹುಣಸೆಹಣ್ಣು, ಟೊಮೊಟೊ ಒಂದು ಹಾಕ್ಕೊಂಡಿದ್ದೀನಿ, ಹುಣಸೆಹಣ್ಣು ಸ್ವಲ್ಪ ಹಾಕ್ಕೊಂಡು ಸ್ಟವ್ ಆಫ್ ಮಾಡಿದ್ದೀನಿ. ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು ಬಿಸಿಯಲ್ಲೇ. ಸ್ವಲ್ಪ ಬೆಚ್ಚಗಾದ್ರೆ ಚೆನ್ನಾಗಿರುತ್ತೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಮತ್ತು ತೆಂಗಿನ ತುರಿ. ಈಗ ಸೊಪ್ಪು ಬೇಳೆ ಬೇಯಿಸಿದ್ನಲ್ಲ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಸ್ವಲ್ಪ. ಅದು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸಾರು ಗಟ್ಟಿನೂ ಬರುತ್ತೆ. ಸ್ವಲ್ಪ ಒಂದು 4-5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ ಬೇಳೆನೂ ಸೊಪ್ಪು. ನೀವು ಸೊಪ್ಪು ಹಾಕೋಣಕ್ಕೆ ಇಷ್ಟಪಡ್ದಿದ್ರೆ ಬರೀ ಬೇಳೆನೇ ಆರಿಸಿ ಹಾಕ್ಕೋಬೋದು. ಈಗ ಅಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದೇ ಕಟ್ಟು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನಾನು ನೀರೇನು ಬೇರೆ ಯೂಸ್ ಮಾಡ್ತಿಲ್ಲ. ನೀವು ಕಟ್ಟು ಕಮ್ಮಿ ಇದ್ದರೆ ನೀರು ಬೇರೆ ಹಾಕ್ಕೊಳ್ಳಿ. ಈಗ ನೋಡಿ ರುಬ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಹಾಕೋಣ. ನಾನು ಸೊಪ್ಪು ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆಗೆ ಇಟ್ಕೊಂಡಿದ್ದೀನಿ. ಅದೇ ಪಾತ್ರೆ ಇಟ್ಕೊಂಡು ಕಾಯ್ದ ನಂತರ 1-2 ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಮತ್ತು ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ದೀನಿ. ಒಂದು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಷ್ಟಾದ ನಂತರ ಕಟ್ಟು ಬಸ್ತಿಟ್ಕೊಂಡಿದ್ವಲ್ಲ ಆ ಕಟ್ಟು ಹಾಕ್ಕೊತಾ ಇದ್ದೀನಿ. ಆ ಕಟ್ಟೆಲ್ಲ ಹಾಕ್ಕೊಂಡು ಮತ್ತು ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರಿಗೆ ಖಾರ, ಅದನ್ನು ಸಹ ಹಾಕ್ಕೊಳ್ಳೋಣ. ಈಗ ಜಾರ್ಗೆ ಇದೇ ಕಟ್ಟೆ ಹಾಕ್ಕೊಂಡು ತೊಳ್ಕೊತಾ ಇದ್ದೀನಿ ಜಾರನ್ನ. ನೀರು ಸಹ ಬೇಕಾದ್ರೆ ಹಾಕ್ಕೋಬೋದು. ಈಗೆಲ್ಲ ನೀಟಾಗಿ ಜಾರೆಲ್ಲ ನೀಟಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಮತ್ತು ಇದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಆವಾಗಲೇ ಹಾಕಿದ್ದೆ. ಈಗ ಖಾರ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಹಾಕಿ ಈಗ ಚೆನ್ನಾಗಿ ಒಂದು ರೌಂಡ್ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಮತ್ತು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಬೆಲ್ಲದ ಪೌಡ್ರ್ ಇದು. 1 ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಮುಚ್ಚಿಬಿಟ್ಟು ಒಂದು ಕುದಿ ಬೇಯಿಸೋಣ. ಅಷ್ಟರಲ್ಲಿ ಸೊಪ್ಪಿಗೆ ಒಗ್ಗರಣೆ ಹಾಕೋಣ. ಒಂದು ಬಾಣಲಿ ಬಿಸಿ ಇಕ್ಕಿ ಬಾಣಲಿ ಕಾದ ನಂತರ ಒಂದು 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಾ ಇದ್ದೀನಿ. ನಾನು ಕರಿಬೇವಿನ ಸೊಪ್ಪೇನು ಹಾಕ್ಕೊಂಡಿಲ್ಲ. ಮತ್ತು ಈರುಳ್ಳಿ 1-2 ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ 1-2. ಈಗ ಈರುಳ್ಳಿ ಸ್ವಲ್ಪ ಬೆಂದ ನಂತರ ಸೊಪ್ಪು ಹಾಕ್ಕೊಳ್ಳೋಣ.
ಈ ಸೊಪ್ಪಂತೂ ಎಲ್ಲ ಹಳ್ಳಿಗಳ ಕಡೆ ಅಂತೂ ಸಖತ್ ಮನೆ ಮುಂದೆಲ್ಲ ಬೆಳೆಸಿರ್ತಾರೆ. ಅವಾಗ ಮಾಡ್ಕೊಂಡು ತಿಂತಾಯಿರಿ. ಈಟು ಅದು ಇದು ಅಂತಾರೆ, ಅಪರೂಪಕ್ಕೆ ಮಾಡ್ಕೊಂಡು ತಿಂದರೆ ಏನೂ ಆಗಲ್ಲ. ನೋಡಿ ಈಗ ಕಾಯಿ ಹಾಕಿದ್ದೀನಿ. ಕಾಯಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಿ ಸ್ಕಿಪ್ ಮಾಡ್ಕೋಬೋದು. ಈಗ ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಪಲ್ಯ ರೆಡಿಯಾಗಿರುತ್ತೆ. ನೋಡಿ ಬಸ್ಸಾರು ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.